ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತು ಸೌತೆ ಬೀಜದ ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಂಬರೋಣ. 1 ಕಪ್ ಸೌತೆ ಬೀಜ, 1 ಕಪ್ ಬೆಲ್ಲ, ಹಾಲಿನ ಕೆನೆ ಅರ್ಧ ಕಪ್, ಏಲಕ್ಕಿ ಪುಡಿ 2ರಿಂದ 3, ತುಪ್ಪ 2 ಟೇಬಲ್ ಸ್ಪೂನ್, ಡ್ರೈ ಫ್ರೂಟ್ಸು. ಹಾಗೆ ಏನೇನು ಬೇಕು ಒಂದ್ಸತಿ ನೋಡಿಬಿಡಿ. ಮಾಡುವ ವಿಧಾನ: ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡಿ. ಹಾಗೆ ಒಂದು ಬೌಲ್ನಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನಾನು ಅದೇ ಪ್ಯಾನಲ್ಲಿ ನೀರು ಹಾಕೋತಾ ಇದ್ದೀನಿ. 2 ಬೌಲ್ನಷ್ಟು ಅಂದರೆ 2 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. 1 ಕಪ್ ಸೌತೆ ಬೀಜಕ್ಕೆ 2 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನೀರು ಕಾದ ತಕ್ಷಣ ಸೌತೆ ಬೀಜನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಕಾದ್ಮೇಲೆ ಹಾಕಬೇಕು. ಹಾಗೆ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ದ ನಂತರನೇ ನಾವು ಬೆಲ್ಲವನ್ನು ಆ್ಯಡ್ ಮಾಡಬೇಕು. ನೀವು ಬೆಲ್ಲ ಬದಲು ಸಕ್ಕರೆನೂ ಹಾಕೋಬೋದು. ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. 1 ಕಪ್ ಸೌತೆ ಬೀಜಕ್ಕೆ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕಾದನ್ನೋರು ಜಾಸ್ತಿ ಬೆಲ್ಲ ಕೂಡ ಹಾಕೋಬೋದು. ಸೊ ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಕುದಿಬೇಕು. 2-3 ನಿಮಿಷ ಚೆನ್ನಾಗಿ ಕುದಿಸಿ. ಹಾಗೆ ಹಾಲಿನ ಕೆನೆ, ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ಎಲ್ಲವೂ ಹಾಕಿ ಇನ್ನೂ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸಿ. ಹಾಗೆ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹಾಲು ಸೇರಿಸಿ ಮಕ್ಕಳಿಗೆ ತಿನ್ನೋಕೆ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.